ಹಾಯ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಸಪೋರ್ಟ್ ಕೂಡ ಆಗುತ್ತೆ. ಇವತ್ತಿನ ವ್ಲಾಗ್ ಏನು ಅಂದರೆ ನಮ್ಮ ಡೈಲಿ ರೊಟೀನ್ ವ್ಲಾಗ್. ಸೊ ಇವತ್ತು ಆಲ್ರೆಡಿ ಲೇಟಾಗೆ ಎದ್ದಿದ್ದೆ, ಯಾಕೆಂದರೆ ಅವರು ಕೆಲಸಕ್ಕೆ ಹೋಗಲ್ಲ ಅಂದಿದ್ರು. ಸೊ ಹಾಗಾಗಿ ಲೇಟಾಗೆ ಎದ್ದು ಲೇಟಾಗಿ ಕೆಲಸ ಮಾಡ್ತಿದ್ದೆ. ನೀರೆಲ್ಲ ಹಿಡ್ದಿದ್ದೆ, ಅದ್ರ ಮೇಲೆ ಬಾಗಿಲನ್ನ ಗುಡಿಸ್ತಾ. ಯಾಕೋ ಇವತ್ತು ಕೆಲಸ ಮಾಡೋ ಮೂಡ್ ಇರಲಿಲ್ಲ, ಬಟ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಸಿಂಪಲ್ ರಂಗೋಲಿಯಿಂದ ಡೇನ ಸ್ಟಾರ್ಟ್ ಮಾಡಿದೆ. ರಂಗೋಲಿ ಹಾಕ್ತಿದ್ದಂಗೆ ಅದಕ್ಕೆ ಹೂವು ಇಡಲಿಲ್ಲ ಅಂದರೆ ಹೇಗೆ, ಹೋಗಿ ಹೂವು ಕಿತ್ಕೊಂಬಂದು ಹೂವು ಇಟ್ಟೆ. ಸೊ ಹೊಸ್ಲಿಗೆ ಈ ಥರ ಬಿಡಿಸ್ಬಿಟ್ಟು ಹೂವು ಇಟ್ಟಿದ್ದೆ. ನೆಕ್ಸ್ಟು ಒಲೆನ ಹಚ್ಚೋಣ ಅಂತ ಹೇಳಿ ಒಲೆಯಲ್ಲಿರೋ ಬೂದಿನ ಇದು ಮಾಡ್ತಾಯಿದ್ದೆ. ಬಟ್ ಕೈಯಲ್ಲಿ ಯಾಕೆ ಹಂಗೆ ತೆಗೀಲಿಲ್ಲ ಅಂದರೆ, ನೈಟ್ ಹಚ್ಚಿರ್ತೀವಲ್ಲ ಆ ಕೆಂಡ ಹಾಗೇ ಇರುತ್ತೆ, ಅದು ಹೋಗಿರೋದಿಲ್ಲ. ಸೊ ಮೇಲ್ಗಡೆ ಬೂದಿ ಆರಿರ್ತದೆ, ಬಟ್ ಕೆಳಗಡೆ ಅಡಿಯಲ್ಲಿರೋ ಇದರಲ್ಲಿ ಕೆಂಡ ಹಾಗೇ ಇರುತ್ತೆ. ಸೊ ಒಂದು ಟೈಮ್ ಹಂಗೆ ಬಾಚ್ಬಿಟ್ಟು ಆ ಮರನೇ ಸುಟ್ಟಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ಫಸ್ಟು ಆ ಬೂದಿನ ತೆಗೆದ್ಬಿಟ್ಟು ಈ ಕಡೆ ಒಲೆಗೆ ತಳ್ಳಿಬಿಟ್ಟು ಆಮೇಲೆ ಒಲೆ ಹಚ್ಚುತ್ತಾ ಇದ್ದೆ. ಸೊ ಇದು ಸೌದೆ ಎಲ್ಲ ಇದು ಮಾಡಿದ್ದೆ, ಅವು ಸಣ್ಣ ಸಣ್ಣ ಚಕ್ಕೆ ಎಲ್ಲ ತೆಗೆದು ಚೀಲಕ್ಕೆ ಹಾಕಿಟ್ಟಿದ್ದೆ. ಮಳೆ ಅಲ್ವಾ, ಮತ್ತು ನೆಂದೋದ್ರೆ ಬರಲ್ಲ ಅಂತ ಹೇಳಿ. ಇವಾಗ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅಲ್ಲಿ ಸೌದೆ ಇಟ್ಕೊಂಡಿದ್ದೆ, ಮತ್ತು ಮಿಕ್ಕಿದ್ದನ್ನ ಕಡ್ದಿಟ್ಟಿದ್ದೆ ಹೊರಗಡೆ. ಸೊ ಅಡುಗೆ ಆದಮೇಲೆ ಒಳಗಡೆ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ. ಅದು ಒಳಗಡೆ ಯಾಕೆ ಅಂದರೆ, ಇವಾಗ ಕೆಂಡದ ಮೇಲೆ ಇಟ್ಟರೆ ಹಸಿ ಇರೋದು ಒಣಗಿರುತ್ತಲ್ಲ. ಸೊ ಹಾಗಾಗಿ ಹೊರಗಡೆ ಸೌದೆ ಎಲ್ಲ ಕಡ್ದಿಟ್ಟಿದ್ದೆ. ಅದು ಹಾಕ್ತಿದ್ದಂಗೆ ಒಲೆನೆಲ್ಲ ಹೊಚ್ಚಿದೆ. ಸರಿ ಕಾಫಿಗೆ ಇಡೋಣ ಅಂಥೇಳಿ ಕಾಫಿಗೂ ಇಟ್ಟೆ. ನೆಕ್ಸ್ಟು ಇಲ್ಲೇ ಅಂದರೆ ತೋಟದಲ್ಲೇ ಅಣಬೆ ಸಿಕ್ತು. ಸೊ ಅಣಬೆ ಯಾರಿಗೆಲ್ಲ ಇಷ್ಟ ಹೇಳಿ. ಇದು ಡೈಲಿ 3-4 ಸಿಗ್ತಾಯಿದೆ. ಬಟ್ 2 ದಿನದ ಹಿಂದೆ ಜಾಸ್ತಿ ಸಿಕ್ಕಿತ್ತು. ಒಂದು ಟೈಮ್ ಸಾಂಬಾರು ಮಾಡೋ ಅಷ್ಟು ಒಂದು 20-30 ಅಣಬೆ ಸಿಕ್ಕಿತ್ತು. ಅಣಬೆ ಒಂದು ವರ್ಷಕ್ಕೆ ಒಂದು ಟೈಮ್ ಆದರೂ ತಿನ್ನಬೇಕು ಅಂತಾರೆ. ಸೊ ಹಾಗಾಗಿ ನಾವು ಹೇಗಾದರೂ ಒಟ್ಟು ತಿಂದುಬಿಡ್ತೀವಿ, ಇಲ್ಲ ಕಾಡಿಂದನಾದರೂ ತಂದು ಕೊಡ್ತಿದ್ರು. ಬಟ್ ಇವಾಗ ನಾವು ಸಪ್ರೇಟಾಗಿದ್ದೀವಲ್ಲ, ಅಲ್ಲೇನೋ ಕೇಳಲಿಲ್ಲ. ಬಟ್ ಅದಾಗೆ ಇಲ್ಲೇ ತೋಟದಲ್ಲೇ ಸಿಕ್ತು. ಸೊ ತೋಟದಲ್ಲೇ ಸಿಕ್ತಿದ್ದಂಗೆ ಅಣಬೆನ ಒಂದಿನದ ಹಾಗೆ ಏನು 1-2 ಮಾಡೋದು ಅಂತ ಹಾಗೆ ಎಸ್ಬಿಟ್ಟೆ. ಮತ್ತು ನನ್ನ ಮಕ್ಕಳು ನನಗೆ ಬೇಕೇ ಬೇಕು ಅಂದ್ರೆ, ಸರಿ ಅದಕ್ಕೆ ಈರುಳ್ಳಿ ಮತ್ತು ಮೊಟ್ಟೆ ಒಡೆದಕ್ಕೆ ಮಾಡೋಣ ಅಂತ ಹೇಳಿ ಮಾಡಿದೆ. ನೆಕ್ಸ್ಟು ನನ್ನ ಮಗಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕಲ್ಲ. ಸೊ ಅವಳಿಗೆ ತಲೆ ಬಾಚ್ತಾಯಿದ್ದೆ. ಅವಳು ತಲೆ ಬಚ್ಚುವಾಗ ಅವಳು ಸ್ಕೂಲ್ ಕತೆ ಮಾತಾಡ್ತಾ ಇದ್ಳು. ಅವ್ರ ಸ್ಕೂಲಲ್ಲಿ ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತ. ಸೊ ಅವಳ ಕತೆ ಎಲ್ಲ ಕೇಳಿಕೊಂಡು ತಲೆನೂ ಬಾಚಿದೆ. ತಲೆ ಬಾಚುವಾಗ ಅನ್ನಿಸ್ತು, ನಾವು ಏನೇ ಮಾಡಿದ್ರು ಹೇಳೋರು ಹೇಳ್ತಾನೆ ಇರ್ತಾರೆ, ನಮಗೆ ಯಾಕೆ ಅವ್ರ ತಂಟೆ. ಅವ್ರನ್ನ ನಮ್ಮ ನೋಡು ಮಾತಾಡ್ತಾರೆ, ನಾವು ಹೆಂಗಿದ್ರು ಮಾತಾಡ್ತಾರೆ. ಸೊ ಹಾಗಾಗಿ ನಾನು ಸುಮ್ಮನಾದೆ. ನೆಕ್ಸ್ಟು ತಿಂಡಿಗೆ ಪುಳಿಯೋಗರೆ ಮತ್ತು ಮೊಟ್ಟೆ ಹಾಗೆ ಹುರಿದಿದ್ದೆ. ಇನ್ನೂ ಟೇಬಲ್ ಮೇಲೂ ತೊಗೊಂಡೋಗಿ ಇಟ್ಟಿರಲಿಲ್ಲ, ಇಲ್ಲೇ ಒಲೆ ಹತ್ರನೇ ಇತ್ತು. ಸೊ ಅಲ್ಲೇ ಹಾಕೊಟ್ಟೆ ಅವಳಿಗೆ. ಅವಳು ಹಾಗೆ ಅಲ್ಲೇ ಹೊಸ್ಲು ಮೇಲೆ ಕುತ್ಕೊಂಡು ತಿಂತಾಯಿದ್ಲು, ಯಾಕೆಂದರೆ ಒಲೆ ಹಚ್ಚಿರ್ತೀವಲ್ಲ, ಫುಲ್ ಹೊಗೆ ಇರುತ್ತೆ. ನೆಕ್ಸ್ಟು ನಮ್ಮ ಚಿಕ್ಕವಳಿಗೂ ರೆಡಿ ಮಾಡಿದೆ. ಅವಳಿಗೂ ರೆಡಿ ಮಾಡಿ ಅಂಗನವಾಡಿಗೆ ಕರ್ಕೊಂಡು ಹೋದೆ. ಬಟ್ ಅವಳಿಗೆ ಹೋಗುವಾಗ ಆವಾಗ ರೆಡಿ ಮಾಡಿ ಮನೇಲಿರೋ ಗಂಟೆ ಏನೂ ಆಗೋಲ್ಲ. ಬಟ್ ಅಂಗನವಾಡಿಗೆ ಹೋಗಬೇಕು ಅಂತಿದ್ದಂಗೆ ಸ್ವಲ್ಪ ಹೊಟ್ಟೆ ನೋಯ್ತಿದೆ ಅಮ್ಮ, ನಾನು ನಾಳೆ ಹೋಗ್ತೀನಿ ಅಂತ ಅಂದಳು. ಆಮೇಲೆ ನಾನೇ ಬ್ಯಾಗ್ ಹಾಕ್ಕೊಂಬರ್ತೀನಿ ಬಾ, ನಿಮ್ಮ ಟೀಚರಿಗೆ ಹೇಳ್ತೀನಿ ಬಾ ಅಂದೆ. ಇಲ್ಲ ಅಮ್ಮ, ನನಗೆ ಹೊಟ್ಟೆ ನೋಯ್ತಿದೆ, ನಾನು ಹೋಗಲ್ಲ, ನಾಳೆ ಹೋಗ್ತೀನಿ ಅಂತ ಇದ್ಲು. ಆಮೇಲೆ ಅವಳಿಗೆ ಹಂಗೆ ಪುಸ್ಲಾಯಿಸಿ ಹಂಗೆ ಮಾತಾಡಿ ಅವಳನ್ನು ಕರ್ಕೊಂಡೋದೆ. ಅವಳ ಜೊತೆ ಬ್ಯಾಗ್ ಜೊತೆ ಅವಳೂ ಎತ್ಕೊಂಡು ಹೋಗಬೇಕು. ಇಲ್ಲಿಂದ ಹೋಗೋವರೆಗೂ ಸುಮ್ಮನೆ ಇರ್ತಾಳೆ. ಅಂಗನವಾಡಿ ಬಾಗಿಲು ಬರ್ತಿದ್ದಂಗೆ ಅಳು ಬರುತ್ತೆ. 2 ದಿನ ಚೆನ್ನಾಗೋದ್ರೆ 2 ದಿನ ಅಳು ಬರುತ್ತೆ ಅವಳಿಗೆ. ಸೊ ಅವಳ ಹತ್ರನೂ ಹಾಗೇ ಒಂಥರ ಕಂಫರ್ಟಬಲಾಗಿ ಮಾತಾಡಿ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟೆ. ನೆಕ್ಸ್ಟು ಈ ಒಂದು 3-4 ಗಂಟೆ ಅನ್ನೋ ಹಾಗೆ ಮಳೆ ಚೆನ್ನಾಗೂ ಇತ್ತು. ಸೊ ಆ ಮಳೆ ಕಾಫಿ ಕುಡಿಯೋದೇನೋ ಒಂಥರ ಚೆಂದ ಅಲ್ವಾ. ಸೊ ನೆಕ್ಸ್ಟು ಅವಳು ಅಂಗನವಾಡಿಯಿಂದ ಬಂದಳಾ, ನನಗೆ ಪಾಯಸ ಬೇಕು ಅಂದಳು. ಸೊ ಅದಕ್ಕೆ ಶಾವಿಗೆ ಏನೂ ಇರಲಿಲ್ಲ, ಅಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ಅಕ್ಕಿನ ಹುರಿತಿದ್ದೆ. ಈ ಪಾಯಸ ಎಲ್ಲ ಯಾರು ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ.
ಸೊ ನಮ್ಮ ಮಕ್ಕಳಿಗಂತೂ ಇದು ಇಷ್ಟ. ಸೊ ಹಾಗಾಗಿ ನಾನು ಪದೇ ಪದೇ ಮಾಡ್ತಾನೇ ಇರ್ತೀನಿ. ಫೈನಲಿ ಪಾಯಸನೂ ಆಯಿತು. ಪಾಯಸ ಹಾಕಿ ಆ ಬೌಲಿಗೆ ಆರಗಂಟನೂ ಪುರ್ಸೊತ್ತಿರಲ್ಲ ನಮ್ಮ ಚಿಕ್ಕವಳಿಗೆ. ಆತಮ್ಮ ಆಯ್ತಮ್ಮ ಆಯ್ತಮ್ಮ ಅಂತ ಹಿಂದೆ ಮುಂದೆ 10 ಸರಿ ಓಡಾಡ್ತಾ ಇರ್ತಾಳೆ. ಸೊ ಬಿಸಿ ಬಿಸಿ ಇತ್ತಲ್ಲ, ಸೊ ಹಾಗಾಗಿ 2 ಕಪ್ಪಲ್ಲಿ ನಮ್ಮ ಯಜಮಾನ್ರಿಗೊಂದು, ಚಿಕ್ಕವಳಿಗೊಂದು. ಅವಳಿಗೆ ಜಾಸ್ತಿ ಹಾಕಿರಲಿಲ್ಲ, ಯಾಕೆ ಅಂದರೆ ಫಸ್ಟ್ ಅವಳು ಕುಡೀಲಿ ಆಮೇಲೆ ಹಾಕೋಣ ಅಂತ ಹೇಳಿ ಅವಳಿಗೆ ಸ್ವಲ್ಪ ಹಾಕಿದ್ದೆ. ಏಕೆಂದರೆ ಬಿಸಿ ಬೇರೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಹಾಕಿದೆ ಅವಳಿಗೆ. ಅವಳು ಕುಡಿಯೋಕ್ಕೆ 1 ಅವರ್ ಮಾಡ್ತಾಳೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್